ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತೆಲ್ಲಿಗೆ ಪ್ರಯಾಣ ಅಂದರೆ NI ಕಾಲೇಜಲ್ಲಿ ಆಟೋ ಎಕ್ಸ್ಪೋ ಇದೆ. ಸೊ ಯಾರು ಏನು ಇನ್ವೈಟ್ ಮಾಡಿಲ್ಲ, ಎಲ್ಲ ಬರೀ ದೊಡ್ಡ ಗಾಡಿನೇ ಅಂತೆ. ಸಿಂಪ್ಲಿ ಹೋಗಿ ನೋಡುವ ಏನು ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಗ್ಯಾರೇಜ್ ಹತ್ರ ಹೋಗಬೇಕು. ನಮ್ಮ ಡಾಮಿನರ್ 400ದು ಮಡ್ಗಾರ್ಡ್ ನಾವು ಆ್ಯಕ್ಚುಲಿ ಚೇಂಜ್ ಮಾಡ್ತಿದ್ವಿ. ಅದು ಇವಾಗ ಬಂತು ನಮಗೆ ಮಡ್ಗಾರ್ಡು. ಸೊ ಮಡ್ಗಾರ್ಡ್ ಚೇಂಜ್ ಮಾಡುವಾಗ ಏನೋ ಅದ್ರದ್ದು ಆಲನ್ ಕೀ ಏನಾಗಿದೆ, ಸ್ಲಿಪ್ ಆಗಿಬಿಟ್ಟೈತೆ. ಸೊ ನಮ್ಮ ಕೈಲದು ಮಾಡೋಕ್ಕಂತೂ ಆಗಲ್ಲ. ಅದಕ್ಕೆ ನನ್ನ ತಮ್ಮ ಗಾಡಿ ತೊಗೊಂಡೀಗ ಗ್ಯಾರೇಜ್ಗೆ ಹೋಗಿದ್ದಾನೆ. ಆ ಗ್ಯಾರೇಜಲ್ಲಿ ಅವ್ರು ಬಿಚ್ಕೊಟ್ಬೇಕು. ಬಿಚ್ಕೊಟ್ರೆ ಅದು ಹಾಕ್ಕೊಂಡು ಡೈರೆಕ್ಟ್ ಹೊಡಿಯೋದೆ. ರೀಚ್ ಆಗಿದ್ದೀವಿ. ನಮ್ಮ ಗಾಡೀಲಿ ಏನೋ ಕೆಲಸ ನಡೀತಾ ಇದೆ. ಮಡ್ಗಾರ್ಡ್ ಬಿಚ್ಚಿದ್ರು ಸ್ಲಿಪ್ ಆಗಿದ್ದನ್ನ ಬಿಚ್ಚಿದ್ದಾರೆ. ಹೆಂಗ್ ಬಿಚ್ಚಿದ್ರು? ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. A few moments later. ಎರಡು ಮೂರು ಇಷ್ಟೊಂದು ಗಾಡಿಗಳಿದೆಯಾ? ಮೆತ್ತಿಗೆ ಮೈಸೂರು ಗಾಡಿನಾ? ಕ್ರೇಜಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸಣ್ಣಿ ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಪ್ಪಿ. ಏನಪ್ಪ ಸರ್ ನೋಡಿ ಬೈಸ್, ಇದೆ ಇವನೇ ಸಣ್ಣಿ. ಇಲ್ಲ, ನಾನು ಆಚೆಯಲ್ಲಿ ನಿಂತಿದ್ದೆ. ಹೌದಾ? ಕೇಳಿಸ್ಕೊಳ್ಳಿಲ್ಲ. ಏನಾಯ್ತಲ್ಲ, ನನ್ನಲ್ಲಿ ಹಿಡಿದ್ರು, ನಿನ್ನ ಹೆಸರು ಹೇಳ್ಕೊಂಬಂದೆ. ಸಣ್ಣಿ ಗ್ಯಾಂಗ್ ಅಂದೆ. ಸಣ್ಣಿ ಗ್ಯಾಂಗ್ ಹೋಗಿ ಅಂತ. ಅದು ಯಾವ ಸಣ್ಣಿ ಅನ್ಕೊಂಡ್ರೆ ಗೊತ್ತಿಲ್ಲ. ಬರೀ ಇಂಥದೆಯ. ಅಯ್ಯೋ ಅಪ್ಪ ದೇವ್ರ, ಯಾರು ಇವ್ರಲ್ಲ? ನಂಗೆ ಗಾಡಿ ಹೊಗೆ ಆಯ್ತು ಅನ್ಕೊಂಡ್ಬಿಟ್ಟೆ. ಗಾಡಿ ಹೊಗೆ ಹಾಕಿಸ್ಕೊಂತ ಅನ್ಕೊಂಡೆ. ಗಾಯ್ಸ್, ನನಗಂತೂ ಏನು ಕಾಣಿಸ್ತಿಲ್ಲ, ಬರೀ ಧೂಳ ಇದೆ. ಇಂಡಿಯಾದಲ್ಲೇ ಒಂದೇ ಗಾಡಿ ಇದು. ಹಿಂದೆ ನೋಡು, ಟೈರ್ ನೋಡು, ಇಷ್ಟಿದೆ ಬ್ರೋ. ಯಾರ್ದು ಬ್ರೋ ಇದು ಗಾಡಿ? ಕ್ರೇಜಿ ಇದೆ. ಯಾರ್ದು ಗಾಡಿ ಇದು? ಕ್ರೇಜಿ ಇದಲ್ಲ? ಹೌದಾ? ಸಿಗ್ದೆ ಸ್ಪ್ರೇ ಎಲ್ಲ ಹೊಡ್ಕೊಂಡ್ ಬಂದಿದ್ದು ನೋಡು, ಹಂಗಾಗಿದೆ ಗಾಡಿ ಈಗ. ಅವನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ಸುಮ್ಮನೆ ಗಾಡಿ ಎಲ್ಲ ಇದು ವಾಶ್ ಮಾಡಿಸ್ಕೊಂಡ್ ಬಂದ್ವಿ.
ಅಲ್ವಾ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಾಂ ಸಿಕ್ಕಿದೆ. ಹಾಂ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಕ್ಯಾಮ್ರಾದಲ್ಲಿ ಬ್ಯಾಟ್ರಿ ಖಾಲಿ, ಸೊ ಅದಕ್ಕೆ ನಾನೀಗ ಫೋನಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಮುಗೀತು, ನಾವೆಲ್ಲ ಹೊರಟಿದ್ದೀವಿ. ಹೊರಟ್ಬಿಟ್ಟು ಮನೆ ಸೈಡ್ ಹೊರಟ್ಬಿಟ್ಟು ಎಲ್ಲ ಮುಗೀತು. ಆಲ್ ಡನ್, ಆಲ್ ದಿಸ್. ಸೊ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.